ಭಕ್ತರ ಕೋರಿಕೆಗಳನ್ನ ಕೇಳ್ತಾರೆ ಅಂತ ಆ ಕೋರಿಕೆನ ತೀರಿಸ್ತಾರೆ ಅನ್ನೋದು ಪ್ರಸಿದ್ಧಿ. ಅಂದ್ರೆ ನಾವ್ ಏನ್ ಕೇಳ್ಕೊಂಡ್ರು ಅಮ್ಮನವ್ರು ತೀರಿಸ್ತಾರ ಪುರೋಹಿತ್ರೆ? ತಪ್ಪದೆ ತೀರಿಸ್ತಾರಮ್ಮ. ಅದರಲ್ಲೂ ನಿನ್ನಂತ ಚಿಕ್ಕ ಮಕ್ಕಳು ಕೇಳ್ಕೊಂಡ್ರೆ ಅಮ್ಮನವ್ರು ಇಲ್ಲ ಅಂತಾರ? ಹಾಗಾದ್ರೆ ನಮ್ಮಣ್ಣ ಜೈ ಸರ್ ಕಾಣಿಸ್ತಿಲ್ಲ ರೀ. ಅವ್ರು ವಾಪಸ್ ಬರ್ಬೇಕು ಅಂತ ಕೇಳ್ಕೊಂಡ್ರೆ ಅಮ್ಮನವ್ರು ಕರ್ಕೊಂಡ್ ಬರ್ತಾರ? ಕರ್ಕೊಂಡ್ ಬರ್ತಾಳ್ ತಾಯಿ. ಅಮ್ಮನವ್ರು ಮನ್ಸು ಮಾಡಿದ್ರೆ ಸಾಧ್ಯ ಆಗದಿರೋದೇನಿದೆ? ನಿಮ್ಮ ಹಾಗೆ ಎಷ್ಟೋ ಜನ ಭಕ್ತರು ಇವತ್ತು ರಾತ್ರಿ ದೇವಸ್ಥಾನಕ್ಕೆ ಬರ್ತಾರೆ. ತಮ್ಮ ಕೋರಿಕೆನ ತೀರಿಸುವಂತ ಅಮ್ಮನವ್ರನ್ನ ಬೇಡ್ಕೋತಾರೆ. ಹರಕೆ ಮಾಡಿಕೊಂಡು ಕೆಂಡದ ಮೇಲೆ ನಡೆದು ನೆಲದ ಮೇಲೆ ಊಟ ಮಾಡಿ ಉರುಳು ಸೇವೆ ಮಾಡಿ ಚಾವಟಿಲಿ ಹೊಡ್ಕೊಂಡು ಹೀಗೆ ತರತರವಾಗಿ ಅಮ್ಮನವ್ರನ್ನ ಆರಾಧಿಸ್ತಾರೆ. ಅಮ್ಮ ಎಲ್ಲ ನೋಡ್ತಾಳೆ, ಬೇಡ್ಕೊಳ್ಳೋ ಭಕ್ತರ ಕೋರಿಕೆನ ನೆರವೇರಿಸ್ತಾಳೆ. ಪುರೋಹಿತ್ರೆ, ದೇವಸ್ಥಾನನ ಸ್ವಚ್ಛ ಮಾಡೋದಕ್ಕೆ ಕೆಲ್ಸದವ್ರು ಬೇಕು ಅಂದ್ರಿ ಅಲ್ವಾ? ಆ ಕೆಲ್ಸನ ನಾನು ಮಾಡ್ಬೋದಾ? ನೀವು ಆ ಕೆಲಸನ ಮಾಡ್ತೀರಮ್ಮ. ನೋಡೋದಕ್ಕೆ ದೊಡ್ಡ ಮನೆ ಸೊಸೆ ತರ ಕಾಣ್ತೀರಾ. ನಾನು ಶ್ರೀಮಂತಲೋ ಇಲ್ಲ ಬಡವಳೋ ಆ ಅಮ್ಮಂಗೆ ಗೊತ್ತಿರ್ಬೇಕು. ಆದ್ರೂ ದೇವಸ್ಥಾನದಲ್ಲಿ ಬಡವ ಶ್ರೀಮಂತ ಅನ್ನೋ ವ್ಯತ್ಯಾಸ ಏನಿದೆ? ಎಲ್ಲರೂ ಸಮಾನ್ರೆ. ನಾನೇ ದೇವಸ್ಥಾನನ ಸ್ವಚ್ಛ ಮಾಡ್ತೀನಿ. ನಾನ್ ಕೂಡ ಮಾಡ್ತೀನಮ್ಮ. ಇಬ್ರು ಸೇರ್ ಮಾಡಿದ್ರೆ ಆಯ್ತು. ಪಾಪ ಈ ತಾಯಿ ಮಗಳಿಗೆ ಏನ್ ಕಷ್ಟ ಬಂದಿದೆಯೋ ಏನೋ. ಅಮ್ಮ, ಇವ್ರ ನೋವನ್ನ ನೀನೇ ತೀರಿಸ್ಬೇಕು. ಆಗ್ಲಿ ತಾಯಿ, ನಿಮಗೆ ಅಮ್ಮನ ಅನುಗ್ರಹ ಇರತ್ತೆ. ಯಾವ ಗ್ರಹಗಳು ಅನುಗ್ರಹಿಸತ್ತೆ ಅಂತ ಇನ್ನೂ ಆ ಅಮ್ಮನವರನ್ನ ಗಂಗಾ ಪೂಜಿಸ್ಬೇಕು ನಾಣಿ. ಎಷ್ಟೋ ಕಷ್ಟಗಳು ಕೊಟ್ಟಿರೋ ಅಮ್ಮನವ್ರ ದೇವಸ್ಥಾನದ ಮೆಟ್ಲಿಗೆ ಇನ್ನೂ ನಮಸ್ಕಾರ ಮಾಡ್ಬೇಕಾ? ಯಾವ ನಂಬಿಕೆಯಿಂದ ಅವಳ ಬದುಕು ಚೆನ್ನಾಗಿರತ್ತೆ ಅಂತ ಅಮ್ಮನವ್ರ ದೇವಸ್ಥಾನದ ಹೊಸಲಿಗೆ ಅರ್ಶಿನ ಹಚ್ಚಿ ಕುಂಕುಮದ ಬೊಟ್ಟಿಡ್ಬೇಕು. ನಾವು ಭಕ್ತಿಯಿಂದ ಪೂಜಿಸಿದ್ರು ಕಲ್ಲಲ್ಲಿ ದೇವ್ರ ವಿಗ್ರಹನ ಎಷ್ಟೊಂದು ಜನ ಕೆತ್ತಿದ್ದಾರೆ. ಅವರೆಲ್ಲರೂ ಇನ್ನೂ ಹಾಗೆ ಉಳಿದಿದ್ದಾರೆ ನಾಣಿ. ಆ ಕಲ್ಲಿನ ಹೃದಯಕ್ಕೆ ಮನುಷ್ಯನ ಹೃದಯದ ಮೇಲೆ ಕನಿಕರ ಎಲ್ಲಿರುತ್ತೆ? ಬೈದ್ರು ಪ್ರೀತಿಸಿದ್ರು ಮಕ್ಕಳಿಗೆ ಅಮ್ಮನೇ ಅಲ್ವಾ ಮೇಡಮ್? ಶಾಪ ಕೊಟ್ರು, ವರ ಕೊಟ್ರು, ಕಣ್ಣೀರ್ ಕೊಟ್ರು, ಸಂತೋಷ ಕೊಟ್ರು, ಎಲ್ಲ ಅಮ್ಮವ್ರ ದಯೆ ಮೇಡಮ್. ಗಂಗಾ ಮೇಡಮ್ ಅವ್ರ ಕಷ್ಟಗಳಿಗೆ ಅಮ್ಮನವ್ರು ಕರಗ್ತಾರೇನೋ, ಕರುಣೆ ತೋರಿಸ್ತಾರೇನೋ. ನಾಳೆ ನಡೆಯೋ ಜಾತ್ರೆ ಗಂಗಾ ಮೇಡಮ್ ಅವ್ರ ಕಷ್ಟನ ತೀರ್ಸುತ್ತೇನೋ. ಇಷ್ಟು ದಿನ ನಂಬಿದ್ದೀರಾ, ನಾಳೆ ಒಂದಿನ ನಂಬಿ ಮೇಡಮ್. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಮೇಡಮ್. ಗಂಗಾ ಮೇಡಮ್ ಅವ್ರನ್ನ ನಿತ್ಯ ಅವರು ನೋಡಿದಾಗೆ ರಾತ್ರಿ ನನಗೆ ಕೆಟ್ಟ ಕನಸು ಬಿತ್ತು ಮೇಡಮ್. ಬೆಳಿಗ್ಗೆನೆ ನಿತ್ಯ ಅವರು ನಮ್ಮ ಮನೆಗೆ ಬಂದು ಜಾನಕಿ ಅವರು ದಿವ್ಯ ಎಲ್ಲಿ ಅಂತ ಕೇಳಿದ್ರು ಮೇಡಮ್. ಸದ್ಯ ಅವಾಗ ಗಂಗಾ ಮೇಡಮ್ ಅವರು ಮನೇಲಿ ಇರಲಿಲ್ಲ. ನಿತ್ಯಂಗೆ ನನ್ನ ಮೇಲೆ ಡೌಟ್ ಬಂದಿರೋ ಹಾಗಿದೆ ನಾಣಿ. ಸೀಕ್ರೆಟ್ ಆಗಿ ನನ್ನ ಫಾಲೋ ಮಾಡ್ತಾ ಇದ್ದಾಳೆ, ನನ್ನ ಹಿಂದೆ ಸ್ಪೈ ಮಾಡ್ತಾ ಇದ್ದಾಳೆ. ಅವಳ ಜೊತೆ ಕೇರ್ಫುಲ್ ಆಗಿರ್ಬೇಕು. ಓಕೆ, ನಿತ್ಯ ವಿಷಯನ ನಾನು ನೋಡ್ಕೋತೀನಿ. ಗಂಗಾ ದಿವ್ಯ ದೇವಸ್ಥಾನದಲ್ಲಿ ಇದಾರೋ ಇಲ್ವೋ ಅಂತ ನೀನ್ ತಿಳ್ಕೊ. ಸರಿ ಮೇಡಮ್. ನಿಲ್ಸೆ ನಿನ್ ನಾಟಕನ. ನಮ್ಗೆಲ್ಲ ಗೊತ್ತಾಯ್ತು. ಜಗದಾನಂದ ಕಾರಕ ಜಯ ಜಾನಕಿ ಪ್ರಾಣ ನಾಯಕ ಅಂತ ಈ ನಾಣಿ ಹಾಡ್ ಹೇಳೋದೇನು, ಈ ಕೇಶವ ಆ ಜೈ ಗಂಗಾ ಮೇಲೆ ಹೂ ಚೆಲ್ಲೋದು. ಆ ಸಂಭ್ರಮ ಸಡಗರ ಎಲ್ಲ ನೋಡಿದೀವ್ ಕಣೆ. ಅಮ್ಮಮ್ಮಮ್ಮಮ್ಮಮ್ಮಮ್ಮ,
ಎಂತ ಕುತಂತ್ರ, ಎಂತ ಮೋಸ, ಎಂತ ದಗ. ಗಂಗಾ ಬದುಕೇ ಇದ್ದಾಳೆ ಅಂತ ಜೈಗೆ, ಅಜ್ಜಿಗೆ, ಕಲ್ಪನಾಗೆ, ರೂಪಗೆ ಗೊತ್ತಾದ್ರೂ ನೀವು ಆ ವಿಷಯನ ನಮ್ಮ ಹತ್ರ ಮುಚ್ಚಿಡ್ತಿದ್ದೀರಾ, ನಮ್ಗೆ ಮೋಸ ಮಾಡ್ತೀರಾ. ನಮ್ಮನೆ ಅನ್ನ ತಿಂದು ನಮ್ಮ ಮೇಲೆ ಕೃತಜ್ಞತೆ ಇಲ್ದೇನೆ ಇಂಥ ವಿಷಕ್ಕಾಗ್ತೀರಾ, ವಿಶ್ವಾಸಘಾತಕರ. ನೀವಷ್ಟಕ್ಕೂ ಮನುಷ್ಯರೇನಾ? ವಿಶ್ವಾಸ ಇಲ್ದಿರೋ ನಾಯಿಗಳು, ಉಂಡು ಮನೆಗೆ ದ್ರೋಹ ಮಾಡೋ ನರಿಗಳು. ನಿಮ್ಗೆ ನೀತಿ, ಪ್ರಾಮಾಣಿಕತೆ, ಒಳ್ಳೆ ಬುದ್ಧಿ ಏನೂ ಇಲ್ಲ. ಮನುಷ್ಯರಾಗಿ ತಪ್ಪಾಗಿ ಹುಟ್ಬಿಟ್ಟಿದ್ದೀರಾ. ನೀವು ಮನುಷ್ಯರೇ ಅಲ್ಲ. ಮನುಷ್ಯರೇ ಆಗಿದ್ರೆ ನಮ್ಗೆ ಹೀಗೆ ಮೋಸ ಮಾಡ್ತಿರ್ಲಿಲ್ಲ. ನಮಗಿಂತ ದ್ರೋಹ ಮಾಡಿದಿರಲ್ಲ, ನಿಮ್ಗೇನ್ ಮಾಡಿದ್ರು ಪಾಪ ಬರಲ್ಲ. ನಿಲ್ಸಿ. ಇದನ್ನು ಮೀರಿ ಇನ್ನೊಂದು ಮಾತು ಮಾತಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಯಾರಿಗೆ ಯಾರು ಮೋಸ ಮಾಡಿದ್ದಾರೆ? ಯಾರಿಗೆ ದ್ರೋಹ ಮಾಡಿದ್ರು? ಉಪ್ಪು ತಿಂದ ಮನೆಗೆ ಮೋಸ ಮಾಡೋರು ಯಾರು? ಉಂಡು ಮನೆಗೆ ದ್ರೋಹ ಮಾಡಿರೋ ನರಿಗಳು ಯಾರು? ನೀವಲ್ವಾ? ರಕ್ತ ಸಂಬಂಧಿಕರ ರಕ್ತನ ಕುಡಿದ ತೋಳಗಳು ನೀವಲ್ವಾ? ಮನುಷ್ಯರಾಗಿ ಹುಟ್ಟಿ ಮೃಗಗಳಾಗಿ ವರ್ತಿಸಿದ್ದು ನೀವಲ್ವಾ? ಇವಾಗ ವೇದಾಂತಿಗಳು ಮಾತಾಡ್ದಂಗೆ ಮಾತಾಡ್ತಿದ್ದೀರಲ್ಲ, ನಿಮ್ದೇನ್ ಬಾಯ ಇನ್ನೇನಾದ್ರೂ? ನೀವು ಮಾಡಿದ ಪಾಪಿಷ್ಟ ಕೆಲಸಗಳಿಗೆ ನಿಮ್ಮನ್ನ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಿಮ್ಮನ್ನ